ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬೆಂಗಳೂರಿನ ಶಂಕರಪುರದಲ್ಲಿರುವ ಶ್ರೀ ಶೃಂಗೇರಿ ಮಠದಲ್ಲಿದ್ದೇವೆ. ಈ ದಿನ ನೂರಾರು ಜನರು ರುದ್ರಪಾರಾಯಣ ಸಹ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ವೇದ ವಿದ್ವಾನ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ವಿವರಣೆ ನೀಡ್ತಾ ಇದ್ದಾರೆ. ಹೇಳಿ. ಶ್ರೀ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ಮುಂದೆ ಗುರು ಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ಒಂದೇ ವೇದಾಂತ ತತ್ವಜ್ಞಂ ವಿದುಷೇಕರ ಭಾರತೀಂ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶೃಂಗೇರಿ ಶಾಖಾ ಮಠವಾಗಿರ್ತಕ್ಕಂತಹ ಬೆಂಗಳೂರಿನಲ್ಲಿ ಶಂಕರಪುರಮಲ್ಲಿರುವಂತಹ ಶೃಂಗೇರಿ ಮಠದಲ್ಲಿ ಜಗದ್ಗುರುಗಳ ಸನ್ಯಾಸ ಸ್ವೀಕಾರದ 50ನೇ ವರ್ಷದ ಒಂದು ಸುಸಂದರ್ಭದಲ್ಲಿ ನಮ್ಮ ಮಠದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ ಇದು ಒಂದು ಸಹ ಮುಖ್ಯವಾದ ಕಾರ್ಯಕ್ರಮ, ರುದ್ರಪಾರಾಯಣ ಅನ್ನುವಂಥದ್ದು. ಬೆಂಗಳೂರಿನಲ್ಲಿ ಹಲವು ಋತ್ವಿಜರು ಬೇರೆ ಬೇರೆ ಪ್ರಾಂತ್ಯದಿಂದ ಈ ಜಾಗಕ್ಕೆ ಬಂದು ವಿಶೇಷವಾಗಿ ರುದ್ರಪಾರಾಯಣವನ್ನ ಸುಮಾರು 2-3 ತಿಂಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 100-150 ಜನ ವೇದ ವಿದ್ವಾಂಸರು ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮ ಉಳಿವಿಗಾಗಿ ಎಲ್ಲ ಋತ್ವಿಜರು ಪರಿಶ್ರಮವನ್ನು ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಅಮ್ಮನವರು ಮತ್ತು ಚಂದ್ರಮೌಳೀಶ್ವರ ಸನ್ನಿಧಿಯಲ್ಲಿ ಏಕಶ್ರುತಿಯಲ್ಲಿ ನಮಕ ಮತ್ತು ಚಮಕ ಎರಡನ್ನೂ ಸಹ ವಿಶೇಷವಾಗಿ ಪಾರಾಯಣವನ್ನು ಮಾಡಿ ತದಾದ ನಂತರ ಎಲ್ಲ ಅಮ್ಮನವರಿಗೆ ಗುರುಗಳಿಗೆ ಅರ್ಪಣೆ ಮಾಡ್ತಾರೆ. ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರು ಮತ್ತು ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಉಭಯ ಜಗದ್ಗುರುಗಳ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮವನ್ನು ನಾನು ಮಾಡುತ್ತಾ, ನಮ್ಮ ಮಠದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಪಿ ಮುರಳಿಯವರು ಇದಕ್ಕೆ ಅತ್ಯಂತ ವಿಶೇಷವಾಗಿ ಪರಿಶ್ರಮವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಬೇಕು, ಎಲ್ಲ ಮಠದ ಎಲ್ಲ ಶಾಖಾ ಮಠಗಳಲ್ಲೂ ನಡೀಬೇಕು ಅನ್ನುವಂತಹ ಒಂದು ಮಹೋನ್ನತವಾದಂತಹ ಒಂದು ಇದನ್ನ ಇಟ್ಕೊಂಡು ಅವರು ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಅದನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಭಾಗವಹಿಸಿ ಇದನ್ನೆಲ್ಲ ಮಾಡೋಣ ಅಂತ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬನ್ನಿ ರುದ್ರವನ್ನ ಶ್ರವಣ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ಈ ದಿನ ನೂರಾರು ಋತ್ವಿಕರವರಿಂದ ರುದ್ರಪಾರಾಯಣ ಸಹ ನಡೀತಾ ಇದೆ. ಇದಲ್ಲದೆ ಬೇರೆ ಯಾವ್ಯಾವ ಕಾರ್ಯಕ್ರಮಗಳು ಆಯೋಜಿಸ್ತಾ ಇದ್ದೀರಾ? ನಮ್ಮ ಮಠದಲ್ಲಿ ಈಗ ಅಹಂ ಬ್ರಹ್ಮಾಸ್ಮಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಅದಾದ ನಂತರ ಬಾಲಭಾರತಿ ಅಂತ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ಕಲ್ಯಾಣ ವೃಷ್ಟಿಸ್ತವ ಆ ಕಾರ್ಯಕ್ರಮ, ಹೀಗೆ ಪ್ರತಿ ವಾರದಲ್ಲಿ 3 ದಿನ 4 ದಿನ ಭಜನಾ ಕಾರ್ಯಕ್ರಮ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಶ್ರೀ ಮಠದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಇದಕ್ಕೆ ಬಂದು ಭಾಗವಹಿಸಬೇಕಾಗಿ ಕೇಳ್ತೇವೆ. ಇನ್ನು ಎಷ್ಟು ದಿವಸ ಇರುತ್ತೆ ಇದರ ಕಾರ್ಯಕ್ರಮ? ಈ ಕಾರ್ಯಕ್ರಮ ಇನ್ನೂ ಹಲವಾರು ತಿಂಗಳುಗಳಿದೆ. ಅದು ಶೃಂಗೇರಿಯಿಂದ ಆದೇಶ ಬರುವವರೆಗೂ ಸಹ ನಾವು ಇದನ್ನ ನಡೆಸ್ಕೊಂಡು ಹೋಗ್ತೀವಿ. ನಿರಂತರವಾಗಿ ನಡೀತಾ ಇರ್ತದೆ. ನೋಡಿದ್ರೆ ವೀಕ್ಷಕರೇ, ಈ ರೀತಿ ಧಾರ್ಮಿಕ ಚಟುವಟಿಕೆಗಳು ಒಂದು ರೀತಿ ಸನಾತನ ಧರ್ಮದ ರಕ್ಷಣೆಗಾಗಿ, ಶ್ರೇಯೋಭಿವೃದ್ಧಿಗಾಗಿ ಶ್ರೀ ಶೃಂಗೇರಿ ಮಠದಲ್ಲಿ ನೂರಾರು ಋತ್ವಿಕರಿಂದ ಹಾಗೂ ಭಕ್ತಾದಿಗಳಿಂದ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ನೀವೆಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮೆಲ್ಲರ ಕೋರಿಕೆ. ಸರ್ವೇ ಸಜ್ಜನಃ ಸುಖಿನೋ ಭವಂತು. ಅದು
सिद्ध्यर्थं यथाशक्ति यथाख्यं करोमि शुभम्। रक्तं लम्बोदरं शोल्पकर्णकं रक्तवाससं रक्तगन्धानुलिप्ताङ्गं रक्तपुष्पैषु ಆರು ಆದಮೇಲೆ 10 ನಿಮಿಷ ಸಮಯ ಕೊಡ್ತೀವಿ. ನನ್ನ ಜನ್ಮಸ್ಥಳ ಮೈಕ್ ಈ ತಿಂಗಳ ಪಾರಾಯಣ ಆಗುತ್ತೆ. ಅದಾದ ನಂತರ ಗಾಯತ್ರಿ ಭವನದಲ್ಲಿ 2ನೇ ಪಾರಾಯಣ ಆಗುತ್ತೆ. ಅವತ್ತು ಎರಡು ಆವೃತ್ತಿ ಪಾರಾಯಣ ಆಗುತ್ತೆ. ಇಲ್ಲ ಸರ್ 8 ಸರ್ 18 ಸರಿ ಓಕೆ. ब्राह्मणेभ्यो नमः मातृभ्यो नमः भ्यो नमः ॐ भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टभागं तस्तनोभिः यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्ताक्षो हरिष्ठनेमिः स्वस्ति नो बृहस्पतिर्दधातु ॐ शान्ति शान्ति शान्तिः। ಸುವರ್ಣ ಭಾರತಿ ಮಹೋತ್ಸವದ ಪ್ರಯುಕ್ತ ನಾವು ಈ ದಿನ ಬೆಂಗಳೂರಿನ ಶಂಕರಪುರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿದ್ವಿ. ಈ ಶೃಂಗೇರಿ ಶಂಕರ ಮಠದ ಮಿಸ್ಟರ್ ಅರುಣ್ ಅವರು ಇದ್ದಾರೆ. ಅವರ ಈ ಒಂದು ಕಾರ್ಯಕ್ರಮದ ಅನಿಸಿಕೆ ತಿಳ್ಕೊಳ್ಳೋಣ. ನಮಸ್ಕಾರ, ಹೇಳಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸ ದೀಕ್ಷೆಯ 50 ವರ್ಷ ಕಳೆದ ಸುಸಂದರ್ಭದಲ್ಲಿ ಸುವರ್ಣ ಭಾರತಿ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಶ್ರೀಮಠ ಹಮ್ಮಿಕೊಂಡಿದೆ. ಇದರಲ್ಲಿ ಈ ಇಡೀ ಒಂದು ವರ್ಷಗಳ ಕಾಲ ವಿವಿಧ ರೀತಿಯ ಸಾಮಾಜಿಕ ಚಟುವಟಿಕೆಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಬೆಂಗಳೂರು ಶಂಕರ ಮಠದಿಂದಲೂ ಸಹ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಲಾಗ್ತಾ ಇದೆ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ಪ್ರತಿ ಶನಿವಾರ ರುದ್ರಪಾರಾಯಣವೂ ಸಹ ಒಂದು. ಪ್ರತಿ ತಿಂಗಳ ಮೊದಲ ಶನಿವಾರ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಜೊತೆಯಲ್ಲಿ ವಾರದಲ್ಲಿ ಒಂದು 3-4 ದಿನಗಳ ಕಾಲ ಭಜನೆ ಹಾಗೂ ಪ್ರತಿದಿನ ಸಹ ಜ್ಞಾನಯಜ್ಞ ನಿರಂತರವಾಗಿ ನಡೆಯುತ್ತಾ ಇದೆ. ಅದು ಈ ಸುವರ್ಣ ಭಾರತಿಯ ಸಂದರ್ಭದಲ್ಲಿ ವಿಶೇಷವಾದಂತಹ ಉಪನ್ಯಾಸಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಮಠದೊಂದಿಗೆ ಕೈಜೋಡಿಸಬೇಕಾಗಿ ಸರ್ವರನ್ನು ವಿನಂತಿಸಿಕೊಳ್ತೇವೆ. ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು. ಚಿನ್ಮಯ
ಸರ್ ಇಲ್ಲಿ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗೆ ಈ ದಿನದ ಸಂಜೆಯ ರುದ್ರಪಾರಾಯಣ ಆದಮೇಲೆ ನಮ್ಮೆಲ್ಲರಿಗೂ ಕೂಡ ಪ್ರಸಾದದ ಸೇವೆಯನ್ನು ಪ್ರಸಾದ ಸೇವಾಕರ್ತರು ಶ್ರೀ ಮೂರ್ತಿಗಳು ದಯವಿಟ್ಟು ಇಲ್ಲಿ ಬರಬೇಕು, ಇಲ್ಲಿ ಮುಂದೆ ಬರಬೇಕು ಸರ್. ಜನಧ್ವನಿ ಜನಧ್ವನಿ ಆಮೇಲೆ AKBMS ಅಲ್ಲಿಂದ ಇವತ್ತಿನ ಕಾರ್ಯಕ್ರಮದ ವಿಡಿಯೋವನ್ನು ತಗೊಳ್ಳಕ್ಕೆ ಬಂದಿದ್ದಾರೆ. ಶ್ರೀಮಾನ್ ಕೃಷ್ಣಮೂರ್ತಿ ಸರ್ ಅವರಿಗೆ ಭಗವಂತ ಅವರು ಮತ್ತು ಅವರ ಕುಟುಂಬ ವರ್ಗಕ್ಕೆ ಆಶೀರ್ವಾದ ಬಹಳ ಇದೆ. ಅವ್ರು ಹೀಗೆ ಆವಾಗ ನಮಗೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಬರುವಂತ ಹೇಳಿದ್ರಿ ಅವರು ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶಂಕರಪುರದಲ್ಲಿರುವ ಶ್ರೀ ಶೃಂಗೇರಿ ಮಠದಲ್ಲಿದ್ದೇವೆ. ಸುವರ್ಣ ಭಾರತಿ ಮಹೋತ್ಸವದ ಪ್ರಯುಕ್ತ ಹಲವಾರು ಕಾರ್ಯಕ್ರಮ ಅಂದ್ರೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಜೊತೆ ಶೇಷಗಿರಿ ಬಾಬುರವರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ಅವರ ಅನಿಸಿಕೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಸರ್, ಹೇಳಿ ಸರ್. ನಮಸ್ಕಾರ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ ಶಂಕರಂ ಶಂಕರಾಚಾರ್ಯಂ ನಮಸ್ತೆ. ಈ ಸುವರ್ಣ ಭಾರತಿ ಮಹೋತ್ಸವದ ಅಂಗವಾಗಿ ಶ್ರೀ ಶೃಂಗೇರಿ ಜಗದ್ಗುರುಗಳ ಮಹಾಸನ್ನಿಧಾನ ಭಾರತೀ ತೀರ್ಥರ ಮಹಾಸ್ವಾಮಿಗಳ 50 ವರ್ಷದ ವಿಭೂತಿ ಸನ್ಯಾಸಾಶ್ರಮ ತಗೊಂಡಿರ್ತಕ್ಕಂತಹ ವಿಭೂತಿ ಕಾರ್ಯಕ್ರಮದ ಅಂಗವಾಗಿ ನಾವು ಶಂಕರ ಮಠದಲ್ಲಿ ಪ್ರತಿ ತಿಂಗಳು ನಮಗೆ ಶಂಕರ ಮಠದವರು ಸಂಸ್ಥೆಯವರು ನಮಗೆ ಇದನ್ನ ಸನ್ನಿಧಾನದ ಆಜ್ಞೆಯಂತೆ ಮಹಾರುದ್ರವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸುಮಾರು ನಮ್ಮ ಬೆಂಗಳೂರು ರುದ್ರ ಬಳಗ ಮತ್ತು ನಮ್ಮ ಕೋಟಿ ರುದ್ರದ ವತಿಯಿಂದ ನಾವು ಇಲ್ಲಿ ಪ್ರತಿ ತಿಂಗಳು ಮೊದಲನೇ ಶನಿವಾರ ನಾವು ರುದ್ರಪಾರಾಯಣಗಳನ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದಂತಹ ಒಬ್ರು ಉಮಾ ಮಹೇಶ್ವರಿ ಅನ್ನೋರು ಸಿಂಗಪುರ್ನಲ್ಲಿದ್ದಾರೆ. ಅವರು ನಮ್ಮನ್ನ 2018ರಲ್ಲಿ
ಇದಕ್ಕೆ ಮಾನಸರೋವರ ಮತ್ತು ಕೈಲಾಸ ಪರ್ವತಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲೂ ಕೂಡ ನಾವು ಅತಿರುದ್ರವನ್ನ ಈ ಗ್ರೂಪ್ ಅಲ್ಲ, ನಮ್ದೇ ಆಗಿರ್ತಕ್ಕಂಥ ಬೇರೆ ಗ್ರೂಪ್ ಇತ್ತು. ಈಗ ಈ ಗ್ರೂಪಿನ ಜೊತೆಯಲ್ಲಿ ನಾವು ಕಠ್ಮಂಡುವಿನಲ್ಲಿರ್ತಕ್ಕಂಥ ಇದು ನೇಪಾಳದಲ್ಲಿರ್ತಕ್ಕಂಥ ಕಠ್ಮಂಡುವಿನ ಪಶುಪತಿನಾಥನ ಮುಂದೆ ಅತಿರುದ್ರವನ್ನು ಮಾಡ್ಬೇಕು ಅಂತ ಆಕೆ ಸಂಕಲ್ಪ ಮಾಡಿರ್ತಕ್ಕಂಥ ಇದರಲ್ಲಿ ಉದ್ದೇಶದಲ್ಲಿ ನಾವುಗಳೆಲ್ಲರೂ ಕೂಡ ನವೆಂಬರ್ 19ನೇ ತಾರೀಕಿನಿಂದ ಪ್ರಯಾಣ ಬೆಳೆಸಿ 20ರಿಂದ 25ರವರೆಗೂ ಅಲ್ಲಿ ಅತಿರುದ್ರವನ್ನ ಮಾಡಿ ಮತ್ತು ಚಂಡಿ ಪಾರಾಯಣವನ್ನು ಜೊತೆಯಲ್ಲೇ ಮಾಡ್ತಾ ನಾವು 26 ಅಲ್ಲಿಂದ ಎಲ್ಲರೂ ಬೆಂಗಳೂರಿಗೆ ವಾಪಸ್ ನಿರ್ಗಮಿಸ್ತಿದ್ದೀರಿ. ಇದರ ಪೂರ್ತಿ ಖರ್ಚು ವೆಚ್ಚ ಅಲ್ಲಿ ಹೋಗಿ ಬರ್ತಕ್ಕಂತಹದ್ದು ನಮ್ಮಗಳದಾದ್ರೆ ಹೋಗಿ ಬರ್ತಕ್ಕಂಥ ಋತ್ವಿಕರ ಖರ್ಚಾದ್ರೆ ಫ್ಲೈಟ್ ಖರ್ಚಾಗ್ಲಿ, ಟ್ರೈನ್ ಖರ್ಚಾಗ್ಲಿ, ಉಳಿದಿದ್ದು ಊಟ, ತಿಂಡಿ, ವಸತಿ, ಅಲ್ಲಿ ಓಡಾಡೋದಕ್ಕೆ ಬಸ್ಸು ಎಲ್ಲವೂ ವ್ಯವಸ್ಥೆಯನ್ನು ಹಾಕಿ ಒಬ್ಬರೇ ಅಲ್ಲಿ ನಿಭಾಯಿಸ್ತಾರೆ. ಇದು ನಮ್ಮ ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ಬಹುದು. ಸರ್, ನೇಪಾಳಿನ ಕಠ್ಮಂಡುವಿನ ಪಶುಪತಿನಾಥ ದೇವಾಲಯ ದರ್ಶನಕ್ಕೆ ಯಾತ್ರಾರ್ಥಿಗಳು ಸುಮಾರು ಎಷ್ಟು ಜನ ಯಾತ್ರಾರ್ಥಿಗಳು ಹೋಗ್ತಾ ಇದ್ದಾರೆ? ಇಲ್ಲಿಂದ 160 ಜನವನ್ನ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ನಮ್ಮ ಜೊತೆ ಅವರೆಲ್ಲರೂ ಬರ್ತಿದ್ದಾರೆ. ನಾವು ಇಲ್ಲಿಂದ ಫೆಸಿಲಿಟೇಟರ್ಸ್ ಅಷ್ಟೇ, ಪೂರ್ತಿ ಆರ್ಗನೈಸ್ ಮಾಡ್ತಿರೋದು ಆಕೆನೆ, ನಮ್ದೇನೂ ಇಲ್ಲ, ಬರೀ ದೇವರ ಸೇವೆಗೋಸ್ಕರ ನಾವೆಲ್ಲ ಹೋಗ್ತಾ ಇದೀವಿ. 160 ಜನ ಹೋಗ್ತಾ ಇದೀವಿ. ಅದರಲ್ಲಿ 130 ಜನ ರುದ್ರ ಪಾರಾಯಣಕ್ಕೆ ಮತ್ತು 30 ಜನ ಅಲ್ಲಿ ಚಂಡಿ ಪಾರಾಯಣಕ್ಕೆ ಅಂತ ಆಕೆ ಹೇಳಿದ್ದಾರೆ. ಇದನ್ನ ಪೂರ್ತಿ ಅಲ್ಲಿ ನಿಭಾಯಿಸ್ತಿರ್ತಕ್ಕಂಥವ್ರು ಆಕೆ ಜೊತೆಯಲ್ಲಿ ಇದು ವೈದಿಕ ಕಾರ್ಯಕ್ರಮವನ್ನ ಎಲ್ಲ ಮಾಡಿಸ್ತಿರ್ತಕ್ಕಂಥವ್ರು ಯಾರು ನಮ್ಮ ಮಧುರೈ ಮೀನಾಕ್ಷಿ ದೇವಸ್ಥಾನದ ಪ್ರಧಾನ ಅರ್ಚಕರು ಅಂತ ಆಕೆ ಹೇಳಿದ್ದಾರೆ. ಆಗಮ ಪಂಡಿತರೆಲ್ಲರೂ ಅಲ್ಲಿಗೆ ಬರ್ತಿದ್ದಾರೆ. ನೋಡೋದಲ್ಲ ವೀಕ್ಷಕರೇ, ನವೆಂಬರ್ನಲ್ಲಿ ಅಂದ್ರೆ ನೇಪಾಳಿನ ಕಠ್ಮಂಡುವಿನ ಪಶುಪತಿನಾಥ ದೇವಾಲಯನ ಒಂದು ಕಾರ್ತಿಕ ಮಾಸದಲ್ಲಿ ಈ ಒಂದು ಬಹಳ ಉಪಯುಕ್ತವಾದಂತಹ ಬಹಳ ಶುಭ ಕಲ್ಯಾಣಾರ್ಥವಾಗಿ ಮಾಡ್ತಿರ್ತಕ್ಕಂಥದ್ದು. ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಿರ್ತಕ್ಕಂಥದ್ದು. ಲೋಕ ಕಲ್ಯಾಣಾರ್ಥವಾಗಿ ಮಾಡುತ್ತಿರುವ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಹಾಗೂ ಎಲ್ಲಾ ಋತ್ವಿಕಗಳಿಗೆ ಶುಭವಾಗಲೆಂದು ನಾವು ಹಾರೈಸ್ತೇವೆ. Namaskar to everyone. Today we are here in Bengaluru, Sringeri Sri Shankar Mata in Chamarajpet, Shankarpura. We are here with one of the devotees of this Mata and we would like to know more about the things happening here today. Please explain, sir. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣೆ ಸೂತ್ರ ಭಾಷ್ಯ ಕೃತೋ ವಂದೇ ಭಗವಂತೌ ಪುನಃ ಪುನಃ. Namaskaram to everybody. I am Prashant Krishna Swami, one of the devotee of Sringeri Shankar Mat. I would want to explain about the Suvarna Bharati Mahotsava that is happening all through the year this year. Suvarna Bharati is the greatest occasion for Sanatana Dharma to celebrate because our Mahasannidhanam, Sri Bharati Tirtha Mahaswamiji, has taken sannyasa 50 years back, and today we celebrate all of this year commemorating the extreme contribution that he has done to grow the Sanatana Dharma all through this world. So this dedication that we are doing is for our Bharati Tirtha Mahaswamiji for the 50th year of Sannyasa Svikara, which we call as and celebrate as Suvarna Bharati Mahotsava. In Sringeri Mat, Bangalore, we have been celebrating it in various different ways. One of the activity is every first Saturday of the month, hundreds of Rudradhyayis come here and chant Sri Rudram Ekadasha times, and we dedicate this Havis to our Bharati Tirtha Mahaswamiji. Also, we conduct bhajana karyakrams which is led by Sri Ambrish ji. All through the Bangalore, all different bhajana teams come and celebrate the Suvarna Bharati Mahotsava in the very adobe of Adi Shankaracharya Sannidhi on every Tuesdays, Thursdays, Fridays and Sundays. So there are multiple activities, others too happening, like Aham Brahmasmi retreat that is happening as under the name of Vedanta Shravanam on every second weekend and fourth weekend of the month, wherein topics would be picked by Sri Sannidhanam himself. Like this coming next weekend, the topic picked is second Adhyaya of Bhagavad Gita. Last month the topic was Panchadashi, which was written by Vidyaranya himself.
So these are the topics which are happening, and the retreat is for 2 days, full day retreat from morning till evening, and various pandits from Sringeri are coming here to train us in various Vedic literature. The entire population of Bangalore can take the benefit of this. Meanwhile, we have Subramanya Shastri ji, who is leading our mutt. He is the manager of the mutt and the leader who has been propagating Sanatana Dharma and making this place as an epicenter of Advaita for the entire Bangalore. And we thank him for this great service to the holy feet of Adi Shankaracharya. From how many years you are visiting particularly this Shankar Mutt, and what do you feel about this? To honestly tell you the story, I had been visiting this mutt very rarely earlier, but from past 3 months, after the Shankar Jayanti, which happened the early part of the May, I started visiting so often because the activities that is happening here are really connecting people spiritually, very much so. So I request the whole Bangalore, almost more than 1 crore population here, to come here, take the blessing of Sharadamba and Jagadguru Adi Shankaracharya, and make sure that they get benefited by these programs that are being conducted. And all these programs are conducted free of cost to make sure that Vedanta is reached to every single person, every single Hindu, basically. What is your good name and from which place you are coming? I am Prashant Krishnaswamy. I stay in Akshay Nagar, which is Hunimau near Bandegata Road, and I work in Robert Bosch as software. Thank you for good enough, sir. Thank you so much.